ಕೋಸಂಬರಿ ಬೆಳೀರಿ, ಕರಿಬೇವು ಬೆಳೀರಿ, ಮತ್ತೇನೋ ಬೆಳೀರಿ, ಉಳ್ಳಾಗಡ್ಡೆ ಬೆಳೀರಿ, ಸೌತೆಕಾಯಿ ಬೆಳೀರಿ, ಏನು ಬೆಳೆದ್ಬಿಡ್ರಿ ಅವತ್ತು ಫುಲ್ ಆಗಬೇಕು. ಅವ್ರು ತೆಗೆದಿಲ್ಲಾಕು ಇಲ್ಲಿ ವ್ಯವಸ್ಥೆಗಳಿಲ್ಲ. ಕೇಳಿದ ತಕ್ಷಣ ಮಾಡೋಣ ನೋಡೋಣ ಅಂತೇಳಿ ಹೇಳುವಂಥ ಮಂದಿ ಯಾವುದೇ MLA MP ಗಳು ರಾಜ್ಯ ಜಿಲ್ಲಾ ಮಟ್ಟದ ಒಂದು ಮಾಡಾಕಿದ್ವಿ ಶಕ್ತಾಗಾರ ಜಿಲ್ಲಾ ಮಟ್ಟದ ಹೋದ ಅಲ್ರಿ. ಪ್ರತಿ ಹಳ್ಳಿಗೆ ಇರಬೇಕಾದ್ರೆ ಅಂದಾಗ ಕಾಯಿಪಲ್ಲೆ ಬೆಳೆಯೋಕ್ಕೆ ಸಾಧ್ಯತೆ ಅವ್ರಿಗೆ ಪಾಪ ರೈತರಿಗೆ. ಇಲ್ಲ ಅವತ್ತು ಬೆಳೆದ ಸಂಜೆ ಕಿತ್ತು ತೆಗೆದಿಟ್ರೆ ಬೆಳಗ್ಗೆ ಕಿತ್ತ ತಕ್ಷಣ ಹೋಗಿ ಮಾರಬೇಕು, ನೀರು ಬಿಡೋದು ಮತ್ತೇನು ಮಾಡಿ ಅಷ್ಟೊಳಗೆ ಒಂದು ದಿವ್ಸ ಬಿಟ್ಟು 2ನೇ ದಿವ್ಸ ಹೋತು ಅವೆಲ್ಲ ಮುದ್ದೆ ಬಿಡ್ತಾವೆ ಕಾಯಿಪಲ್ಲೆಗಳು. ಒಂದು ಹೆಂಗೆ ಅವ್ರ ಮಾರ್ಕೆಟ್ ಇಲ್ಲದ ಎಲ್ಲಿವರೆಗೆ ಮಾರ್ಕೆಟ್ ಕೊಡೋದಿಲ್ವೋ ನೀವು ಸರ್ಕಾರಗಳು ಅವ್ರಿಗೇನು ಬೆಂಬಲ ಬೆಲೆ ಘೋಷಣೆ ಮಾಡೋದಷ್ಟಲ್ಲ, ಕಾನೂನು ಮಾಡೋದಿಲ್ವೋ, ಸ್ಟ್ರಿಕ್ಟಾಗಿ ಎಕ್ಸಿಸ್ಟೆನ್ಸ್ ಮಾಡೋದಿಲ್ವೋ. ಮತ್ತು ಎಲ್ಲಿವರೆಗೆ ಪ್ರತಿ PKPS ಪ್ರತಿ ಗ್ರಾಮ ಪಂಚಾಯತಿಗಳು ಅಲ್ಲಿ ಬೆಳೆದಂಥ ಬೆಳೆಗಳನ್ನು ಸಂಗ್ರಹ ಮಾಡಿಡೋದು. ಕಾಯಿಪಲ್ಯದಂತೆ ಅಲ್ಲ, ಸೌತೆಕಾಯಿ ಆಯಿತು, ಬದನೆಕಾಯಿ ಆಯಿತು, ನಿಮ್ಮ ಹೀರೆಕಾಯಿ ಆಯಿತು, ಅದು ಯಾವುದೇ ಬೆಳೆ ತೊಗೊಳ್ರಿ ಇವೆಲ್ಲನೂ ಕಾಯಿಪಲ್ಯ ತೊಪ್ಪಲ ಪಲ್ಯ ಯಾವುದೂ ಇರಲಿ ಅದು ಮಾರಬೇಕು ನೀವು. ಮಾಲ್ ರೇಟ್ ಬರೋದಿಲ್ಲ, ಕಡೆಗೆ ರೈತ ಪ್ಯಾಟಿಗೆ ಒಯ್ದು ರೇಟ್ ಬರ್ಲಿಕ್ಕಂದ್ರೆ ಪ್ಯಾಟಿಗೆ ಹೋಗೋದು ಬಂದ್ಬಿಡು ದನಗಳಿಗೆ. ಇದು ಈ ಸ್ಥಿತಿಯಲ್ಲಿದ್ದಾಗ ಪಾಪ ರೈತ ಲಾಭ ಏನು ಮಾಡ್ತಾನೆ ರೀ? ಹೆಂಗೆ ಲಾಭ ಆಗ್ತದೆ? ನಾವು 3,000 ಕೊಡಾಗಿತ್ತು ರೀ. ಏನು 3,000 ಕೊಡ್ತೀರಿ? ಲೆಕ್ಕ ತೆಗೀರಿ ಹೊತ್ತು ಮಾಡಿ ಎಷ್ಟು ಹಾಕೋದು ಅಂತೇಳಿ. ಒಂದು ವರ್ಷ ಬೆಳೆಯೋದು ಮೊದಲು 3 ತಿಂಗಳ ತನಕ 3 ಹೊತ್ತು 4 ತಿಂಗಳ ಎತ್ತರಕ್ಕೆ ಬರೋ ತನಕ ಅದು ಕಸ ತೆಗಿಬೇಕು 3-4 ಸಲ. ಆಮೇಲೆ ನೀರು ಹಸ್ಕೋತಿರ್ಬೇಕು ರೆಗ್ಯುಲರಾಗಿ. ನೀರು ಇಳಿಕಂದ್ರೆ ಬೇಸಾಗ ಒಲಿ ಹೋಗ್ತದೆ ಕಬ್ಬ, ಬೆಂಡ್ ಆಗ್ತದೆ ಕಬ್ಬ, ಅದಕ್ಕೆ ರೇಟ್ ಬರೋದಿಲ್ಲ, ರಿಕವರಿ ಇಲ್ಲ ಅಂತೇಳಿ ರೇಟ್ ಕಡಿಮೆ ಮಾಡ್ತೀರಿ. ಎಷ್ಟು ಬಂದರೆ ರಿಕವರಿ ಹೇಳೋದು ಇಲ್ಲ, ಅದು ಮುಚ್ಚಿಟ್ಕೊಳ್ತೀರಿ. ಇಂಥ ಬೆಳೆ ಬೆಳೆದ ಕಬ್ಬಿದ್ದು ಈ ಪರಿಸ್ಥಿತಿ, ಉಳಿದ ಬೆಳೆಗಳು ಈ ಪರಿಸ್ಥಿತಿ. ಅದಕ್ಕೆ ಇವತ್ತು ರೈತರು ಜಾಗೃತಿ ಆಗಬೇಕಾಗಿದೆ. ಇದು ಕೆಲಸ ಆಗೋದಿಲ್ಲ ಇದರಿಂದ. ನಿಮ್ಮ ಸಹಕಾರ ಸಂಘಗಳಿದ್ದಾವೆ, ಅದ್ರ ಬಂದು ಯಾರು ಸಾಹುಕಾರಗಳು ಬಂದು ಏನೋ ಬಂದು ಇದನ್ನು ದುಡ್ಡು ಹಾಕಿ ದುಡ್ಡು ತಗೊಂಡು ಮಾಡಿ ನಾವು ಶುಗರ್ ಫ್ಯಾಕ್ಟ್ರಿ ಮಾಡಿದ್ವಿ, ಒಂದು 60 ಕೋಟಿ ತೊಗೋತೀವಿ, 80 ಕೋಟಿ ತೊಗೋತೀವಿ ಅನ್ನೋದು, ಅವ್ರದ್ದೊಂದು ಲಾಬಿ ಮಾಡ್ಕೊಳ್ಳೋದು. ನಾಳೆ ತುಂಬಲಿಕ್ಕಂದ್ರೆ ಯಾವ ಜವಾಬ್ದಾರಿ? ಅದಕ್ಕೆ ರೈತ ತಿಂತವ ಇವತ್ತು ತಾವು ಸ್ವತಃ